ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಕ್ಯಾಪ್ಸಿಕಮ್ಮಲ್ಲಿ ಒಂದು ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಪರೋಟ, ಪೂರಿ, ಚಪಾತಿ, ನಾನ್, ರೋಟಿ ಎಲ್ಲದಕ್ಕೂ ಸೂಪರ್ಬ್ ಆಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ನಮಗೆ ನೋಡೋಣ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ. ಡೈಲಿ ನನ್ನ ವೀಡಿಯೋಸ್ನ ನೋಡಿ ನನ್ನನ್ನು ಎಂಕರೇಜ್ ಮಾಡಿ, ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಕೂಡ ಮಾಡಿ. ನೋಡಿ, ಕ್ಯಾಪ್ಸಿಕಮ್ನ 4 ತೊಗೊಂಡಿದ್ದೀನಿ, ಆಯಿತಾ. ಅದನ್ನು ಸಣ್ಣ ಸಣ್ಣ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ 1 ಹಿಡಿಯಷ್ಟು ಕಡಲೆಕಾಯಿ ಬೀಜನ ಹಾಕಿಬಿಟ್ಟು ಅದನ್ನು ಈ ಥರ ತರಿಯಾಗಿ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಬನ್ನಿ ಈಗ ಮಾಡೋಣ. ಹೇಗೆ ಮಾಡೋದು ನೋಡೋಣ. ಒಂದು ಬಾಣಲಿ ಇಡಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ಸ್ಟೌವ್ದು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಫುಲ್ ಫ್ಲೇಮಲ್ಲಿ ಇಟ್ಟರೆ ನಾವು ಹಾಕುವಂಥ ಪದಾರ್ಥಗಳೆಲ್ಲ ಬೇಗ ಕಪ್ಪಾಗಿಬಿಡುತ್ತೆ. ನೋಡಿ, ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆಯಿತು. ಅದ್ರ ಜೊತೆಗೆ ಒಂದು 2-3 ಹಸಿಮೆಣ್ಸಿನ್ಕಾಯಿನ ಸೀಳ್ಬಿಟ್ಟು ಹಾಕ್ತಾಯಿದ್ದೀನಿ. ಮಧ್ಯ ಸೀಳ್ಬಿಟ್ಟು ಹಾಕಿ, ಹಾಗೆ ಹಾಕಬೇಡಿ ಹಸಿಮೆಣ್ಸಿನ್ಕಾಯಿನ. ಆಮೇಲೆ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಾಕಿ ಅದನ್ನು ಚೆನ್ನಾಗಿ ಬಾಡಿಸಿ ಅದರದ್ದು ನೀರಿನ ಅಂಶ ಹೋದ ಮೇಲೆ 1/4 ಚಮಚ ಅರಿಶಿನ ಪುಡಿ, ಅರ್ಧ ಚಮಚ ಕರಿಮೆಣಸಿನ ಪುಡಿ, ಪೆಪ್ಪರ್ ಪೌಡ್ರದು, ಆಯಿತಾ. ಅದಾದಮೇಲೆ 1 ಸ್ಪೂನು ಅಚ್ಕಾರದ ಪುಡಿ, ಚಿಲ್ಲಿ ಪೌಡ್ರು, ಮತ್ತು 1 ಸ್ಪೂನು ಕೊರಿಂಡರ್ ಪೌಡ್ರು, ಧನಿಯಾ ಪುಡಿ. ಇದಿಷ್ಟನ್ನು ಹಾಕ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಿಮ್ಮಲ್ಲಿರುತ್ತಲ್ಲ, ಹಾಗಾಗಿ ಆ ಕಲರೆಲ್ಲ ಚೇಂಜ್ ಆಗೋಲ್ಲ. ಆಮೇಲೆ 1 ಟೊಮೆಟೊ ಹಣ್ಣನ್ನ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಅದನ್ನು ಇದರಲ್ಲಿ ಎಣ್ಣೆಲೇ ಚೆನ್ನಾಗಿ ಬಾಡಿಸಿ. ಈ ಟೈಮಲ್ಲಿ 1 ಟೇಬಲ್ ಸ್ಪೂನು ಕರ್ಡ್ ಹಾಕ್ತಾಯಿದ್ದೀನಿ, ಮೊಸರು. ಅದು 1 ಟೇಬಲ್ ಸ್ಪೂನು ಮೊಸರು ಹಾಕ್ಕೊಳ್ಳಿ. ನೋಡಿ ಹೆಂಗೆ ಅದರೆಲ್ಲ ಎಷ್ಟು ಚೆನ್ನಾಗಿ ಗ್ರೇವಿಯಲ್ಲಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ ನೋಡಿ. ಈ ಟೈಮಲ್ಲಿ ಕಡಲೆಕಾಯಿ ಬೀಜನ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ಟೌವ್ದು ಫ್ಲೇಮ್ನ ಫುಲ್ಲಲ್ಲಿಡಿ. ಈ ಟೈಮಲ್ಲಿ ನೋಡಿ ಅದು ಚೆನ್ನಾಗಿ ಕುದಿಯುತ್ತೆ, ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳ್ಳುತ್ತೆ. ಅದು ಕರೆಕ್ಟ್ ಟೈಮು. ಇವಾಗ ಆ ಕ್ಯಾಪ್ಸಿಕಮ್ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಮುಚ್ಚಿಡಿ. ನೋಡಿ, ನೋಡುವಾಗಲೇ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ, ಕಲರ್ಫುಲ್ಲಾಗಿ. ಆ ಗ್ರೇವಿ ತಿನ್ನಬೇಕು ಅಂತ ಅನಿಸಲ್ವ. ಆಮೇಲೆ ಆ ಕ್ಯಾಪ್ಸಿಕಮ್ದು ಸ್ಮೆಲ್ಲೇ ಒಂಥರ ಚೆಂದ. ಈಗ ಮುಚ್ಚಿಟ್ಬಿಟ್ಟು ಅದನ್ನು ಒಂದು 5 ಮಿನಿಟ್ಸ್ ಬೇಯಿಸಿ. ಆಯಿತು, ರೆಡಿ ಆಯಿತು. ನೋಡಿ, ಆಯಿಲೆಲ್ಲ ಮೇಲೆ ಬಿಟ್ಕೊಂಡಿದೆ, ಮೀನ್ಸ್ ರೆಡಿ ಆಗಿದೆ ಅಂತ. ಆಮೇಲೆ ಆ ಕ್ಯಾಪ್ಸಿಕಮ್ದು ಕಲರ್ ಚೇಂಜ್ ಆಗುತ್ತೆ, ಮತ್ತು ಅದೊಂಥರ ಬಲ ಇಲ್ಲದಿರಂಗೆ ಆಗುತ್ತೆ ಬೆಂದಿದೆ ಅನ್ನುವಾಗ. ಹಾಗೂ ಡೌಟ್ ಆದರೆ 1 ಪೀಸ್ ತೆಗೆದು ನೋಡಿ, ತಿಂದು ನೋಡಿ. ಈಗ ಸರ್ವ್ ಮಾಡ್ಕೊಳ್ಳಿ. ಯಾವುದ್ರ ಜೊತೆಗೆ ಬೇಕಾದರೂ ತಿನ್ನಿ, ಕಾಂಬಿನೇಷನ್ ಸೂಪರ್ಬ್ ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.